ಇಲ್ಲ, ಮುಸ್ಲಿಮರು ದೊಡ್ಡ ಬಂಡಾಯ ಹೇಳಬೇಕು. ಇನ್ನು 2 ವರ್ಷ ಕಾಲಘಟ್ಟ ಇದೆ. ಮುಸ್ಲಿಮರು ಬಂಡಾಯ ಎದ್ದು ಕಾಂಗ್ರೆಸ್ಸು ಆತ್ಮಾವಲೋಕನ ಮಾಡಿಕೊಂಡು ತಪ್ಪಾಯಿತು ಅಂತ ಕ್ಷಮೆ ಕೇಳಬೇಕು. ಮುಸ್ಲಿಮರು ಮಾತ್ರ ಅಲ್ಲ, ಕರ್ನಾಟಕದ ಪ್ರಗತಿಪರರು, ಕರ್ನಾಟಕದ ಎಲ್ಲ ಪ್ರಜ್ಞಾವಂತರು, ಅಲ್ಪಸಂಖ್ಯಾತರು ಇವರ ಹತ್ರ ಅವರು ಕ್ಷಮೆ ಕೇಳಿ ಮುಂದೆ ಹಿಂಗೆ ಆಗದಂಥ ತಪ್ಪನ್ನು ತಿದ್ದುಕೊಳ್ಬೇಕು. ವಿಧಾನಸಭಾ ಕ್ಷೇತ್ರದ ಇತ್ತೀಚೆಗಿನ ಉಪಚುನಾವಣೆ ನಡೀತು. ಈ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಸು ತನ್ನ ಜಾತ್ಯತೀತ ತತ್ವಗಳಿಗೆ ತಿಲಾಂಜಲಿಯನ್ನು ಕೊಟ್ಟಿದೆ ಮತ್ತು ಅಲ್ಪಸಂಖ್ಯಾತರು, ಇಲ್ಲಿನ ಪ್ರಜಾಪ್ರಭುತ್ವವಾದಿಗಳು, ಜನಮುಖಿ ಸಂಘಟನೆಗಳಿಗೆ ಒಂದು ದೊಡ್ಡ ದ್ರೋಹವನ್ನು ಬಗೆದಿದೆ. ಯಾವುದೇ ಮತಕ್ಷೇತ್ರಗಳಲ್ಲಿ ಅಥವಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಲ್ಲಿನ ಜನಸಂಖ್ಯೆವಾರು ನೋಡಿಕೊಂಡು ಅಲ್ಲಿನ ಮುಖ್ಯ ಡಾಮಿನೇಟು ಇದನ್ನು ಇತ್ತೀಚೆಗೆ ಎಲ್ಲ ರಾಜಕೀಯ ಪಕ್ಷಗಳು ಇದೇ ಮಾದರಿಯನ್ನು ಅನುಸರಿಸ್ತಿದ್ದಾವೆ. ಅಲ್ಲಿ ಒಳ್ಳೆಯವರು, ಸಮರ್ಥರು, ಪ್ರಾಮಾಣಿಕರು ಇತ್ಯಾದಿಗಳು ಮಾನದಂಡ ಹೊರಟೆ ಹೋಗಿದೆ ಪ್ರಜಾಪ್ರಭುತ್ವದಲ್ಲಿ. ಈಗೇನಂದ್ರೆ ಅಲ್ಲಿ ಜನಸಂಖ್ಯೆ ಹೇಗಿದೆ, ಡಾಮಿನೇಟ್ ಆಗಿದೆ, ಹಣ ಹೇಗಿದೆ, ಇದೇ ಮಾನದಂಡವನ್ನು ಎಲ್ಲ ರಾಜಕೀಯ ಪಕ್ಷಗಳು ಅದನ್ನು ಉಪಯೋಗಿಸ್ತಿದ್ದಾವೆ. ಆದರೆ ದಾವಣಗೆರೆಯ ದಕ್ಷಿಣ ಲೋಕಸಭಾ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲಿನ ಅಲ್ಪಸಂಖ್ಯಾತರು ಸುಮಾರು 80,000 ಅಲ್ಪಸಂಖ್ಯಾತರಿದ್ದಾರೆ. ಅಲ್ಲಿನ ಬೇರೆ ಬೇರೆ ಮೇಲ್ಜಾತಿ ಇವರುಗಳು, ಲಿಂಗಾಯತ ಇವರುಗಳು ಸುಮಾರು 55,000 ಇದ್ದಾರೆ. ಉಳಿದೆಲ್ಲವೂ ಸೇರಿ 2,11,000 ಮತದಾರರಿದ್ದಾರೆ. ಇವರಿಗೆ ಕಾಂಗ್ರೆಸ್ನ ಹೈಕಮಾಂಡು ಮತ್ತು ಕರ್ನಾಟಕದ KPCC ಇವರುಗಳು ಅಲ್ಪಸಂಖ್ಯಾತರಿಗೆ ಕೊಡ್ತೀವಿ ಅನ್ನುವಂಥ ಭರವಸೆಯನ್ನು ನೀಡಿ ಕೊನೆಗೆ ಅವರಿಗೆ ದೊಡ್ಡ ವಂಚನೆಯನ್ನು ಮಾಡಿದ್ದಾರೆ. ಈ ವಂಚನೆಯೇ ಕರ್ನಾಟಕದ ಎದ್ದೇಳು ಕರ್ನಾಟಕದ ಸಮಸ್ತ ಜನಪರ ಸಂಘಟನೆಗಳು ಇದನ್ನು ತೀವ್ರವಾಗಿ ಖಂಡಿಸಿದ್ದಾವೆ. ವಿಶೇಷವಾಗಿ ಒಂದು ತಬ್ಬಲಿ ಸಮುದಾಯದಂಥ ಅಲ್ಪಸಂಖ್ಯಾತ ಸಮುದಾಯ ಇದರಿಂದ ಬಹಳ ಘಾಸಿಗೊಳಗಾಗಿದೆ, ಗಾಯಕ್ಕೊಳಗಾಗಿದೆ. ಇವರು ಕೆಲವರನ್ನು ಅಲ್ಲಿನ ಕೆಲವು MLCಗಳನ್ನು, ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರನ್ನು ಅವರನ್ನು ಅಮಾನತು ಮಾಡಿದ್ದಾರೆ, ಅವರನ್ನು ವಾಪಸ್ ತೊಗೊಂಡಿದ್ದಾರೆ ಅವರ ಇದನ್ನು. ಇದು ವಾಸ್ತವದಲ್ಲಿ ಹಾಗಾದರೆ ಇದೇ ನೀತಿ, ಇದೇ ತತ್ವ ಬೇರೆ ರಾಜಕಾರಣಿಗಳು ಅನ್ವಯಿಸುತ್ತಾ? ಉದಾಹರಣೆಗೆ ಅಲ್ಲಿ ವಂಶ ಪಾರಂಪರ್ಯ, ಅಲ್ಲಿ ಶಾಮನೂರವರು ಕೂಡ 40 ವರ್ಷದಿಂದ ರಾಜಕಾರಣದಲ್ಲಿದ್ದಾರೆ. ಅವ್ರ ಮಗ ಮಲ್ಲಿಕಾರ್ಜುನ ರಾಜಕಾರಣದಲ್ಲಿದ್ದಾರೆ. ಮಲ್ಲಿಕಾರ್ಜುನ ಅವರ ಹೆಂಡತಿ ಪ್ರಭಾ ಅವರು MP ಆಗಿದ್ದಾರೆ. ನಂತರ ಅವರ ಮೊಮ್ಮಗನಿಗೂ ಟಿಕೆಟ್ ಕೊಡಬೇಕನ್ನುವಂಥ ಇರಾದೆ ಒಂದು ಪ್ರಭುತ್ವವನ್ನು ನೆನಪು ಮಾಡುವಂಥ ಇದೆ. ಇನ್ನೂ ಚಿಕ್ಕ ಎಳೆ ಬಾಲಕ ಅವರಿಗೂ ಟಿಕೆಟ್ ಕೊಡಬೇಕು, ಅವ್ರ ಮಕ್ಕಳಿಗೂ ಕೊಡಬೇಕು. ಇದು ಶತಮಾನಗಳಿಂದ ಬಂದಿರುವಂಥ ರಾಜಪ್ರಭುತ್ವ ವಂಶ ಪಾರಂಪರ್ಯದ ಅತಿರೇಕದ ಒಂದು ರೀತಿ ಅಸಹ್ಯ ಓಡಿಸುವಂಥ ಒಂದು ರಾಜಕಾರಣ. ಅದಲ್ಲದೆ ಇವರು ಪಕ್ಷ ವಿರೋಧಿ ಕೆಲಸವನ್ನು ಮಾಡಿದ್ದಾರೆ ಅಂಥೇಳಿ ಅಮಾನತನ್ನು ಮಾಡುವ, ಅಲ್ಪಸಂಖ್ಯಾತನ್ನೇ ಗುರಿಯಾಗಿ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಗೌರ್ಮೆಂಟ್ ಮಾಡ್ತಾಯಿದೆ. ಉದಾಹರಣೆಗೆ ಶಾಮನೂರು ಶಿವಶಂಕರಪ್ಪ ಅವರು ಕಳೆದ ಚುನಾವಣೆಯಲ್ಲಿ MP ಲೋಕಸಭಾ ಚುನಾವಣೆಯಲ್ಲಿ ಶಿವಮೊಗ್ಗಕ್ಕೆ ಬಂದು ನಮ್ಮ BY ರಾಘವೇಂದ್ರನ ಗೆಲ್ಲಿಸಿ ಅಂತ ಅಧಿಕೃತ ಹೇಳಿಕೆಯನ್ನು ಕೊಟ್ಟರು. ಹಾಗಾದರೆ ಕಾಂಗ್ರೆಸ್ನ ಹೈಕಮಾಂಡು ಅವ್ರಿಗೆ ಶಾಮನೂರು ಶಿವಶಂಕರಪ್ಪ ಅವ್ರ ಮೇಲೆ ಯಾವ ರೀತಿ ಕ್ರಮ ಕೈಗೊಂಡಿದೆ ಅಂತೇಳಿ ಕಾಂಗ್ರೆಸ್ ಪಕ್ಷ ಉತ್ತರ ಹೇಳಬೇಕು. ಇವರಿಗೆ ಅವ್ರ ಮೇಲೆ ಇಲ್ಲದ ಕ್ರಮವನ್ನು ಉಳಿದಂಥ ಅಲ್ಪಸಂಖ್ಯಾತರು ಏನಾರು ಮಾಡಿದ್ರೆ, ದಲಿತರು ಏನಾರು ಮಾಡಿದ್ರೆ, ತಬ್ಬಲೆ ಸಮುದಾಯ, ಮುಖಬೆಲೆ ಸಮುದಾಯ ಮಾಡಿದ್ರೆ ಅವ್ರ ಮೇಲೆ ಭಾರಿ ದೊಡ್ಡ ಶಿಸ್ತಿನ ಕ್ರಮ ನಿಮಗೆ. ನೀವು ಮಾತ್ರ ಏನು ಬೇಕಾದ್ರೆ ಹೇಳಿಕೆ ಕೊಡ್ಬೋದು. ಯಾಕೆ MB ಪಾಟೀಲ್ ಮತ್ತು ಬಸವರಾಜ್ ಪಾಟೀಲ್ ಯತ್ನಾಳು ಪರಸ್ಪರ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ? ಹೋಗಿ ಬಿಜಾಪುರದಲ್ಲಿ ಕೇಳಿ ಪರಸ್ಪರ ಹೆಂಗೆ ನಂಟಿದೆ ನಿಮಗೆ ಅಂತ. ಎಲ್ಲರೂ ಪರಸ್ಪರ ನೀವು ಅವ್ರನ್ನ ಗೆಲ್ಲಿಸ್ತಾರೆ, ಇವ್ರು ಗೆಲ್ಲಿಸ್ತಾರೆ. ನಿಮಗೆ ಸಿದ್ಧಾಂತ ಅನ್ನೋದು ನಿಮ್ಗೆ ಇಲ್ವೇ ಇಲ್ಲ. ನಿಮಗೆ MB ಪಾಟೀಲ್ ಮತ್ತು ಬಸವರಾಜ್ ಪಾಟೀಲ್ ಯತ್ನಾಳು ನೋಡಿದ್ರೆ ಭಾಳ ಇದು ಮಾಡ್ತಾ ಇರ್ತೀರಿ. ಈ ಥರ ನೂರಾರು ಉದಾಹರಣೆಗಳನ್ನು ನಾವು ಕೊಡ್ಬೋದು. ಶಿಕಾರಿಪುರದಲ್ಲಿ ನಾಗರಾಜ್ ಗೌಡನ್ನ ಯಾರು ಗೆಲ್ಲಿಸಿದ್ರು, ಯಾರು ಸೋಲಿಸಿದ್ರು ಅನ್ನೋದು ನಮ್ಗೆ ಗೊತ್ತಿದೆ ಕಾಂಗ್ರೆಸ್ನಲ್ಲಿ. ಇಲ್ಲ ಅಂದರೆ ವಿಜಯೇಂದ್ರ ಶಿಕಾರಿಪುರದಲ್ಲಿ ಕಳಚೂರ ವಿಧಾನಸಭಾ ಚುನಾವಣೆಯಲ್ಲಿ ಸೋಲ್ತಾಯಿದ್ರು. ಅದಕ್ಕೆ ಯಾರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕೊಟ್ಟರು ಅಂತ ಗೊತ್ತಿದೆ. ಬೇರೆ ಬೇರೆ ನಾಯಕರುಗಳು ಒಂದೇ ಕುಟುಂಬದಲ್ಲಿ 3-4 ಪಕ್ಷಗಳಿಗೆ ಹಂಚಿಕೆ ಮಾಡಿಕೊಂಡು ಅವರವ್ರನ್ನೇ ಪರಸ್ಪರ ಗೆಲ್ಲಿಸುವಂಥ ಒಳ ರಾಜಕಾರಣಗಳು ಕೂಡ ಇದೆ. ನಿಮಗೆ ಶಶಿತರವ್ರದ್ದು ಏನು ಮಾಡಿದ್ರಿ? ಮೋದಿನ ಹೊಗಳಿದ್ರು, ಶಶಿತವ್ರನ್ನ ಇದು ಮಾಡಿದ್ರ? ಹಾಗಾದರೆ ಈ ಥರದ ಕರ್ನಾಟಕ ಮತ್ತು ಭಾರತದ ರಾಜಕಾರಣದಲ್ಲಿ ಈ ಥರದ ಪರಸ್ಪರ ಪಕ್ಷ ವಿರೋಧಿ ಚಟುವಟಿಕೆ ಮಾಡೋದೇ ನಿಮ್ಮ ಕಾಂಗ್ರೆಸ್ನ ಒಂದು ಹುಟ್ಟುಗುಣ ನಿಮ್ಮದು. ಹಾಗಿರಬೇಕಾದ್ರೆ ಮೈನಾರಿಟಿಯವರು ಮಾಡಿದ್ರು, ಅಸಮಾಧಾನ ಇದೆ ಅನ್ನೋ ಕಾರಣಕ್ಕೆ ಅವ್ರು ಕೇಳಿದ್ರು ಅವ್ರ ರೈಟು. ಇಡೀ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದಲ್ಲಿ ತಮಗಿಷ್ಟು ನಮ್ಮ ಜನಸಂಖ್ಯೆ ಇದೆ, ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ಶಾಸನ ಸಭೆಯಲ್ಲಿ, ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ತಲ್ಲಿ, ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ನಮ್ಮ ಜನಸಂಖ್ಯೆಗೆ ಅನುಗುಣವಾದ ಪ್ರಾತಿನಿಧ್ಯ ಇಲ್ಲ ಅಂತ ಕೇಳೋದು ಪ್ರತಿಯೊಬ್ಬ ಸಮುದಾಯದ ಅವರ ರೈಟ್. ಅದು ಅಷ್ಟು ಮಾತ್ರ ಅಲ್ಲ, ಅಲೆಮಾರಿಗಳು ಇವುಗಳು
ಆದಿವಾಸಿಗಳು, ಬೇರೆ ಬೇರೆ ಸಣ್ಣ ಪುಟ್ಟ ಸಮುದಾಯಗಳು ಕೂಡ ಅದಕ್ಕೆ ಪ್ರಾತಿನಿಧ್ಯ ಸಿಗಬೇಕು. ಆ ಪ್ರಾತಿನಿಧ್ಯ ಸಿಗಬೇಕು ಅನ್ನೋದೇ ಪ್ರಜಾಪ್ರಭುತ್ವದ ಒಂದು ಕನಸು ಮತ್ತು ಆಶೆಯಾಗಿದೆ. ಆದರೆ ಇವತ್ತು ಆ ಪ್ರಜಾಪ್ರಭುತ್ವವನ್ನೇ ನುಚ್ಚುನೂರು ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದೆ. ಅದೇ ಕಾರಣಕ್ಕೆ ನಿಮಗೆ 2023ರಲ್ಲಿ ಎದ್ದೇಳು ಕರ್ನಾಟಕ ಒಳಗೊಂಡ ಕರ್ನಾಟಕದ ಎಲ್ಲ ಚಳುವಳಿಗಳು BJP ಕೋಮುವಾದಿ BJP ಸರ್ವಾಧಿಕಾರಿ BJP ಸೋಲಿಸಬೇಕು ಅಂತೇಳಿ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ. ಯಾವುದೇ ಪ್ರತಿಫಲಾಕ್ಷೆ ಇಲ್ಲದೇ ಕೆಲಸ ಮಾಡಿದ್ದಾರೆ. ಮತ್ತು ಯಾರೋ ಎದ್ದೇಳು ಕರ್ನಾಟಕದವ್ರು ಬಂದು ಏನು MLC ಕೊಡಿ ಅಂತ ಕೇಳಿಲ್ಲ ನಾವು. ಆದರೆ ಈ ಸಲ ನಿಮಗೆ ಅದು ಆ ರೀತಿಯ ಸಹಾಯ ಬೇಕಾಗಿದೆ. ನಿಮಗೆ ಮೈನಾರಿಟಿರು ಇದರಲ್ಲಿ ಮೈನಾರಿಟಿಗಳು, ಬಹುಸಂಖ್ಯಾತರ ದಲಿತರು, ಹಿಂದುಳಿದ ವರ್ಗದವರು, ಶೋಷಿತರ ಓಟ್ಗಳು ಬೇಕಾಗಿದೆ. ಆದರೆ ಅವ್ರ ಪರವಾದ ದನಿ ಎತ್ತಲಿಕ್ಕೆ ನಿಮಗೆ ಆಗೋದಿಲ್ಲ. ನಿಮ್ಮ ಒಳ ರಾಜಕಾರಣಗಳನ್ನು ಮಾಡ್ತಾಯಿದ್ದೀರಿ. ಇದನ್ನು ವಾಪಸ್ ನೀವು ಪಡೆದೇ ಇದ್ದರೆ 2028ರ ಚುನಾವಣೆಯಲ್ಲಿ ನಿಮಗೆ ಸರಿಯಾದ ಪಾಠವನ್ನು ಕರ್ನಾಟಕದ ಜನತೆ ಕಲಿಸುತ್ತೆ. ನಾಳೆ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ದಾವಣಗೆರೆಯಲ್ಲಿ ಕೂಡ ಸಭೆ ಮಾಡ್ತಿದ್ದೀವಿ. ನಿಮ್ಮ ವಂಶ ಪಾರಂಪರ್ಯದ ಈ ಸರ್ವಾಧಿಕಾರದ ಆಡಳಿತಕ್ಕೆ ಅಂತ್ಯ ಹಾಡಲೇಬೇಕು. ನಿಮಗೆ ಕೊನೆಯ ಮಳೆಯನ್ನು ನಾವು ಹೊಡಿತೀವಿ ಅನ್ನುವ ಎಚ್ಚರಿಕೆ ನಿಮ್ಮ ಮುಖಾಂತರ ಕೊಡ್ತೀವಿ. ಓಕೆ, ಅಂತಿಮವಾಗಿ ಈಗ ಮುಸ್ಲಿಮರು ಅಂದರೆ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ. ಸೊ ಮುಸ್ಲಿಮರಿಗೆ ಏನು ಮಾಡಬೇಕು ಅಂತ ಹೇಳ್ತೀರಿ ನೀವು? ಇಲ್ಲ, ಮುಸ್ಲಿಮರು ದೊಡ್ಡ ಬಂಡಾಯ ಹೇಳಬೇಕು. ಇನ್ನು 2 ವರ್ಷ ಕಾಲಘಟ್ಟ ಇದೆ. ಮುಸ್ಲಿಮರು ಬಂಡಾಯ ಎದ್ದು ಕಾಂಗ್ರೆಸ್ಸು ಆತ್ಮಾವಲೋಕನ ಮಾಡಿಕೊಂಡು ತಪ್ಪಾಯಿತು ಅಂತ ಕ್ಷಮೆ ಕೇಳಬೇಕು. ಮುಸ್ಲಿಮರು ಮಾತ್ರ ಅಲ್ಲ, ಕರ್ನಾಟಕದ ಪ್ರಗತಿಪರರು, ಕರ್ನಾಟಕದ ಎಲ್ಲ ಪ್ರಜ್ಞಾವಂತರು, ಅಲ್ಪಸಂಖ್ಯಾತರು ಇವರ ಹತ್ರ ಅವರು ಕ್ಷಮೆ ಕೇಳಿ ಮುಂದೆ ಹಿಂಗೆ ಆಗದಂಥ ತಪ್ಪನ್ನು ತಿದ್ಕೊಳ್ಬೇಕು.